ಬಿಜೆಪಿ ಅವರಿಗೆ ಮೊದಲೇ ಕಾಂಗ್ರೆಸ್ ವಿರುದ್ಧವಾಗಿ ತಪ್ಪುಗಳನ್ನ ಹುಡುಕ್ತಾ ಇದ್ದಂಥವ್ರು, ಅವರ ಶಾಸಕರನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂಥವರಿಗೆ ನಿನ್ನೆ ಆಗಿರುವಂತಹ ಗಲಾಟೆ ಒಂದ್ ರೀತಿ ತುಪ್ಪ ಬಂದು ಬಾಯಿಗೆ ಬಿದ್ದಂಗಾಗಿದೆ. ಅದರ ಮುಂದುವರೆದ ಭಾಗ ನಾವು ಗಮನಿಸ್ತಾ ಇದ್ವಿ ಆ ನಾಯಕರ ಹೇಳಿಕೆಗಳಿಂದ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಎಂ ಪಿ ರೇಣುಕಾಚಾರ್ಯ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಂಸ್ಕೃತಿ ಗುಂಡು ತುಂಡು ಅನ್ನೋದು ಬಯಲಾಗಿದೆ. ಇದು ಬೆಂಗಳೂರಿನಲ್ಲಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಕೊಟ್ಟಿರುವಂತಹ ಹೇಳಿಕೆ. ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಮದ್ಯ ಸರಬರಾಜು ಮಾಡಲಾಗಿದೆ. ಈಗಲ್ಟನ್ ರೆಸಾರ್ಟ್ಗೆ ಇವರೆಲ್ಲ ಸೇರ್ಕೊಂಡು ಮದ್ಯ ಸರಬರಾಜನ್ನ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಈ ಬಗ್ಗೆ ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಆರೋಪಿಸ್ತಾ ಇದ್ದಾರೆ. ಶಾಸಕರು ಬಡದಾಟ ಮಾಡಿದರೆ ಇದುವರೆಗೂ ಪೊಲೀಸ್ನವರಿಗೆ ಈಗಾಗಲೇ ಮಾಹಿತಿ ಹೋಗಿದೆ, ಆದರೆ ಕೇಸು ದಾಖಲಾಗಿಲ್ಲ. ನಾನು ಒತ್ತಾಯ ಮಾಡ್ತಿದ್ದೀನಿ, ತಕ್ಷಣ ಇವತ್ತೇನು ಪೊಲೀಸ್ ಇಲಾಖೆ ಮತ್ತು ಗೃಹ ಮಂತ್ರಿಗಳು ಸೋಮೋಟೋ ಕೇಸನ್ನು ದಾಖಲಿಸಿಕೊಳ್ಬೇಕು. ಇವತ್ತೇನು ಶಾಸಕರಿಗೆ ಬಾಟಿಲ್ ಹೊಡೆದರೆ ಇದಕ್ಕೆ ಕಾಂಗ್ರೆಸ್ಸಿನ ಕೆಲವೊಂದು ಗುಂಪು ಪಿತೂರಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಆಪರೇಷನ್ ಕಮಲ ನೆಪದಲ್ಲಿ ಕೂಡಾಕಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ನಿಮ್ಮ ಶಾಸಕರು ನಿಮ್ಮ ಬಗ್ಗೆ ನಂಬಿಕೆ ಇಲ್ಲ. ಮಾತೆತ್ತಿದ್ರೆ ಕೆಲವರು ಹೇಳ್ತಾರೆ 30 ಕೋಟಿ 60 ಕೋಟಿ ಕರೀದಿ. ಏನು ಇವರೇನು ಹಣವನ್ನು ಬಹುಶಃ ಎಲ್ಲ ಇವರೇನು ಓಟ್ ಬಿಟ್ಟು ಕಾಡ್ತಾರೆ.